ನಿಲ್ಲುತ್ತಿಲ್ಲ ಸಿಎಂ ಬದಲಾವಣೆಯ ಚರ್ಚೆಯ ವಿಚಾರ. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಇರ್ತೇನೆ, ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಯಾವ ವಿಚಾರ ಚರ್ಚೆಯಾಗಿ ಮುಗಿದ್ರೂ ಈ ವಿಚಾರಕ್ಕೆ ಮಾತ್ರ ಫುಲ್ ಸ್ಟಾಪ್ ಬೀಳುವ ಹಾಗೆ ಕಾಣಿಸ್ತಾ ಇಲ್ಲ. ಪದೇ ಪದೇ ಈ ವಿಚಾರ ಚರ್ಚೆ ಆಗ್ತಾನೆ ಇರುತ್ತೆ, ಸ್ಟೇಟ್ಮೆಂಟ್ಗಳು ಬರ್ತಾನೆ ಇರುತ್ತೆ. ಇದೀಗ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಬಂದಿದೆ. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಇಡ್ತೇನೆ, ಏನೇ ಆದ್ರೂ ಕೂಡ ಅದು ಹೈಕಮಾಂಡ್ ತೀರ್ಮಾನ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ನೀವು ಎಷ್ಟೇ ಬಾರಿ ಈ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ರು ಅಷ್ಟೇ, ನನ್ನ ಉತ್ತರ ಅದು ಹೈಕಮಾಂಡ್ ಅನ್ನೋದು ಅಷ್ಟೇ. ಬೇರೆ ಯಾರೇ ಮಾತಾಡಿದ್ರು ಅದು ಅವರವರ ವೈಯಕ್ತಿಕ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರನ್ನ, ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ಕರೆದಿದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನಲ್ಲಿ ರಾಹುಲ್ ಗಾಂಧಿ ದೆಹಲಿಗೆ ಕರೆದಿಲ್ಲ, ನಾನು ಭೇಟಿಗೆ ಈವರೆಗೂ ಅವಕಾಶ ಕೇಳಿಲ್ಲ. ದೆಹಲಿಗೆ ಅವರು ಕರೆದ್ರೆ ಎಲ್ಲವೂ ಗೊತ್ತಾಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸದ್ಯಕ್ಕಂತೂ ದೆಹಲಿಯ ಪ್ರವಾಸ ಇಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಡ್ತೀರಾ ಅಂತ ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ 5 ವರ್ಷ ಇರ್ಬೇಕು ಅಂತಂದ್ರೆ ಇರ್ತೀನಿ. ನೋಡಪ್ಪ, ಹೈಕಮಾಂಡ್ ಅವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನ್ ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಈ ವರ್ಷದಲ್ಲಿ, ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದೀರಾ, ಅದಕ್ಕೆ ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಅವರು ಯಾವತ್ತು ಏನ್ ತೀರ್ಮಾನ ತಗೋತಾರೆ ನೋಡಪ್ಪ, ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗೆ ಕೇಳೋದು ನಾನು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ. ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ? ರಾಹುಲ್ ಗಾಂಧಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ಆ ವಿಚಾರಕ್ಕೆ ಕೇಳಿದಿರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದಿರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದಿರಾ? ಸತೀಶ್ ಜಾರಕಿಹೊಳಿ ಬೇಗ ಕ್ಲಿಯರ್ ಮಾಡಬೇಕು ಹೈಕಮಾಂಡ್, ಏನೋ ಒಂದು ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಸರ್? ಗೊತ್ತಿಲ್ಲ ನನಗೆ. 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತ ನಮ್ಮ ಪಕ್ಷ. ಡಿ.ಕೆ. ಶಿವಕುಮಾರ್ ಸಿಎಂ ಆಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳಿದ್ದಾರೆ ಮಾಜಿ ಸಂಸದ ಡಿ.ಕೆ. ಸುರೇಶ್. ಅಣ್ಣನಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ, ಅದಕ್ಕೆ ಯಾವುದೇ ರೀತಿಯ ಅರ್ಜೆಂಟ್ ಇಲ್ಲ, ಆದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯ್ಬೇಕು ಅಂತ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಒಳಗಡೆ ರಕ್ತ ಬಿಸಿಯಾಗಿರುತ್ತೆ, ಮೇಲೆ ಕೂಲ್ ಆಗಿರುತ್ತೆ, ಎಲ್ಲರ ಬಾಡಿನೂ ಹಾಗೆ ಇರುತ್ತೆ ಅಲ್ವಾ ಅಂತ ಹೇಳಿ ಡಿ.ಕೆ. ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ನಂಬಿಕೆ ಇದೆ, ತಾಳ್ಮೆ ಇದೆ, ತಾಳಿದವನು ಬಾಳಿಯಾನು ಅನ್ನುವ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರು ಮಾಡ್ತಿದ್ದಾರೆ. ಎಲ್ಲದಕ್ಕೂ ಒಳ್ಳೆಯ ಕಾಲ ಕೂಡಿ ಬರುತ್ತೆ ಅಂತ ಡಿ.ಕೆ. ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ನೋ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಸರ್, ನಾಯಕತ್ವ ವಿಚಾರದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ತಣ್ಣಗಿದೆ, ಒಳಗಡೆ ತಣ್ಣಗಿಲ್ಲ ಅಂತ ಅನಿಸುತ್ತಾ? ನಾವು ಅನ್ಕೋಬೋದಾ? ಬಾಡಿ ಯಾವಾಗಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ, ಪಟ್ಟದಲ್ಲಿ ನೋಡಬೇಕು ಅನ್ನೋ. ಸಿಎಂ ಬದಲಾವಣೆಯ ವಿಚಾರಕ್ಕೆ ತನ್ವೀರ್ ಸೇಠ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಇರಬಹುದು,
ಸಿಎಂ ಡಿಸಿಎಂ ನಡುವೆ ಯಾವುದೇ ರೀತಿಯ ಕುರ್ಚಿ ಫೈಟ್ ಇಲ್ಲ ಅನ್ನೋದನ್ನ ಇದೀಗ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ವೀರ್ ಸೇಠ್ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಸಾಕಷ್ಟು ಫೈಟ್ ಇದೆ, ಹಾಗಂತ ಹೇಳಿ ಸಿಎಂ ಡಿಸಿಎಂ ನಡುವೆ ಕುರ್ಚಿಯ ಫೈಟ್ ಇಲ್ಲ. ಏನಾಗಬೇಕೋ ಅದನ್ನ ತಡೆಯೋದಿಕ್ಕೂ ಆಗಲ್ಲ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿ ಹಿರಿಯ ಶಾಸಕ ತನ್ವೀರ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗೋದನ್ನ ತಪ್ಪಿಸಬೇಕು ಅನ್ನೋದಾದ್ರೆ ಶೀಘ್ರವೇ ನಾಯಕತ್ವದ ಬಗ್ಗೆ ತೀರ್ಮಾನ ಆಗಬೇಕು ಅನ್ನೋದನ್ನ ಕೂಡ ತನ್ವೀರ್ ಸೇಠ್ ಇದೀಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಕುರ್ಚಿಯ ಪೈಪೋಟಿ ಇಲ್ಲಿ ಇಲ್ಲ. ಇಲ್ಲಿ ಸಚಿವ ಆಕಾಂಕ್ಷಿಗಳ ಪೈಪೋಟಿ ಇರಬಹುದು. ಇದರ ಜೊತೆಗೆ 138 ಕಾಂಗ್ರೆಸ್ಸಿನ ಸಿಪಾಯಿಗಳು ಯಾವ ಗುಂಪಿನಲ್ಲಿ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಏನಾಗಬೇಕು ಅದು ಹಾಗೇ ಆಗುತ್ತೆ, ಯಾರು ತಡೆಯೋಕ್ಕಾಗಲ್ಲ. ಆಗದೇ ಇದ್ದಾಗ ಏನೂ ಮಾಡಲ್ಲ. ನೋಡಿ, ಇದನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಇಲ್ಲಿ ಇರುವಂಥ ವಿದ್ಯಮಾನಗಳನ್ನ ಅರ್ಥ ಮಾಡಿಕೊಂಡು ಅವರ ಹೇಳಿಕೆ ಏನಿದೆ, ಎಲ್ಲವೂ ಸರಿ ಇಲ್ಲ, ಎಲ್ಲವೂ ಸರಿ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳೋಂಥದ್ದಕ್ಕೆ ನಿಮ್ಮ ಮೇಲೆ ಬಿಟ್ಟಿದ್ದಾರೆ. ಇದರ ಜೊತೆಗೆ ಬೇಡಿಕೆ ಏನು ಇವತ್ತು ಬಹಿರಂಗವಾಗಿ ಎಲ್ಲ ಕಡೆ ಸುದ್ದಿ ಮಾಡ್ತಾಯಿದೆ, ಇದನ್ನು ಸ್ಪಷ್ಟ ರೂಪದಲ್ಲಿ ವರಿಷ್ಠರು ತೀರ್ಮಾನ ತಗೊಳ್ಳಿ ಅಂತಲೇ ನಾನು ಮನವಿ ಮಾಡಿಕೊಂಡಿರುವಂಥದ್ದು. ಇದು ಪಕ್ಷಕ್ಕೆ ಹಾನಿಕರವಾದಂತಹ ಬೆಳವಣಿಗೆ, ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಮುಜುಗರ ಆಗುವಂಥದ್ದು ಆಗ್ತಾಯಿದೆ. ಸ್ಪಷ್ಟ ರೂಪದಲ್ಲಿ ತೀರ್ಮಾನ ತಗೊಂಡಾಗ ಅದು ಮುಗ್ದೋಗುತ್ತೆ. ಮಾಡ್ತಾರೆ, ಮಾಡಲಿ, ಮಾಡಲ್ವೋ ಮಾಡಲ್ಲ. ಇದರಲ್ಲಿ ಯಾರು ತಡೆಯೋರು ಇಲ್ಲ ಅಥವಾ ಮಾಡಲೇಬೇಕು ಅಂತ ಹಠ ಮಾಡೋರು ಇಲ್ಲ. ತೀರ್ಮಾನ ಒಂದು ಸ್ಪಷ್ಟ ರೂಪದಲ್ಲಿ ಬರಲಿ ಅನ್ನೋದು. ಮುಖ್ಯಮಂತ್ರಿಗಳ ಕುರ್ಚಿ ಉಪಮುಖ್ಯಮಂತ್ರಿ ಕುರ್ಚಿಯ ಪೈಪೋಟಿ ಇಲ್ಲಿ ಇಲ್ಲ. ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇವತ್ತು ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ನಮ್ಮನ್ನ ಯಾರನ್ನು ಕೂಡ ಹೈಕಮಾಂಡ್ ಕರೆದಿಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ 5 ವರ್ಷ ಹೈಕಮಾಂಡ್ ಹೇಳಿದ್ರೆ ನಾನೇ ಸಿಎಂ ಅನ್ನೋದ್ರ ಮೂಲಕ ಇದೀಗ ಒಂದ್ ಕಡೆ ಇಬ್ಬರನ್ನ ಕೂಡ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗೆ ಫುಲ್ ಸ್ಟಾಪ್ ಇಡುವ ಕೆಲಸವನ್ನ ಮಾಡಿದ್ರ, ಅಥವಾ ಸಿದ್ದರಾಮಯ್ಯ ಅವರು ಈ ಮೂಲಕ 5 ವರ್ಷದ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರ, ಹೇಗೆ? ಖಂಡಿತವಾಗಿ ಅವ್ರು ಇನ್ನೂ ಒಂದು ಮಾತನ್ನು ಹೇಳಿದರೆ ನವಿತಾ ಜೈನ್, ನಾನು ಯಾರ ಮಾತನ್ನು ಕೂಡ ಕೇಳೋದಿಲ್ಲ, ಹೈಕಮಾಂಡ್ ಮಾತನ್ನು ಹೇಳಿದ್ರು ಮಾತ್ರ ಕೇಳ್ತೀನಿ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳ್ಕೊಂಡೇ ಬಂದಿದ್ರು, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ. ರಾಹುಲ್ ಗಾಂಧಿಯವರ ಹೇಳಿಕೆಗೆ ನಾನು ಬದ್ಧವಾಗಿರ್ತೀನಿ, ರಾಹುಲ್ ಗಾಂಧಿ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸೊ ಇದೀಗ ಯಾವಾಗ ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯವಾದಂಥ ಬೆನ್ನಲ್ಲೇ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ DCM DK ಶಿವಕುಮಾರ್ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಪದಗ್ರಹಣವನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಅವರ ಬೆಂಬಲಿಗರು ಮತ್ತು ಹಿತೈಷಿಗಳು ಚರ್ಚೆಯನ್ನು ಮತ್ತು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ನಡುವೆ ಇದೀಗ ಸಚಿವ ಸಂಪುಟ ಪುನರಚನೆ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಿರಿಯ ಶಾಸಕರ ತಂಡ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಪ್ರಯಾಣವನ್ನು ಬೆಳೆಸುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿತ್ತು. ಮತ್ತೊಂದು ಕಡೆಯಾಗಿ ಇದಕ್ಕೆ ಪೂರಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾವುದೇ ರೀತಿಯಾದ ಅಂದರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮೇಲೆ ಅದು ಮುಗಿದ ಅಧ್ಯಾಯ ಅನ್ನುವಂಥ ಒಂದು ಮಾತನ್ನು ಹೇಳ್ತಾಯಿದ್ರು. ಆದರೆ ಇವತ್ತು ಮೌನ ಮುರಿದಿರ್ತಕ್ಕಂಥ DCM DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ತಾಳ್ಮೆಗೂ ಅಂದರೆ ತಾಳಿದವನು ಬಾಳಿಯಾನು, ನಮಗೂ ಕೂಡ ತಾಳ್ಮೆ ಇದೆ, ನಮಗೂ ಕೂಡ ನಮ್ಮ ಅಣ್ಣ CM ಆಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ, ಅಂಥದ್ದೊಂದು ತೀರ್ಮಾನ ಆಗುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇನ್ನೂ ಕೂಡ ಆಟದಲ್ಲಿದ್ದೀವಿ ನಾವು ಅಂದರೆ ಪಟ್ಟದ ಆಟದಿಂದ ಹಿಂದೆ ಸರಿದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಯಾವಾಗ DK ಸುರೇಶ್ ಅವರು ಸದಾಶಿವನಗರದ ನಿವಾಸದಲ್ಲಿ ಕುಳಿತು ಈ ಒಂದು ಕಾರ್ಡನ್ನು ಪ್ಲೇ ಮಾಡಿದ್ರು, ಅತ್ತ ತವರಿನಲ್ಲೇ ನಿಂತು CM ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಒಂದು ತಿರುಗೇಟನ್ನು, ಈ ರೀತಿಯಾದಂಥ ಒಂದು ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಂಗೆ ರಾಹುಲ್ ಗಾಂಧಿಯವರು ಹೇಳಿದ್ರು ಮಾತ್ರ, ಹೈಕಮಾಂಡ್ ಹೇಳಿದ್ರು ಮಾತ್ರ ಅದಕ್ಕೆ ನಾನು ಬದ್ಧ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಕೆಲ ಹಿರಿಯ ಶಾಸಕರುಗಳು ಇದೀಗ ಹೈಕಮಾಂಡ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ
ಮೈಸೂರಿನ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರವರು ಈ ಒಂದು ಇತ್ತೀಚೆಗೆ ನಾಯಕತ್ವ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಎಲ್ಲ ಒಂದು ಕಡೆಗೆ ಪಕ್ಷಕ್ಕೆ ಮುಜುಗರವನ್ನು ತಂದೊಡ್ಡುತ್ತಾ ಇದ್ದಾವೆ. ಈ ವಿಚಾರದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡಬೇಕು, ಅಂದರೆ ಯಾರೂ ಕೂಡ ಇದರಲ್ಲಿ ಜಿದ್ದಿಗೆ ಬಿದ್ದಿಲ್ಲ, ಒಂದು ಕ್ಲಾರಿಟಿ ಕೊಡಬೇಕು ಪಕ್ಷ ಅನ್ನುವಂಥ ಒಂದು ಮಾತನ್ನು ಏನು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ CM ಸಿದ್ದರಾಮಯ್ಯನವರು ಪರೋಕ್ಷವಾಗಿ ರಾಹುಲ್ ಗಾಂಧಿಯವರ ಹತ್ರ ಇದೀಗ ಬೊಟ್ಟು ಮಾಡಿ ತೋರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರ ಬೆಂಬಲಿಗರು ಇದು ಮುಗಿದ ಅಧ್ಯಾಯ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ರೆ, ಅತ್ತ DCM DK ಶಿವಕುಮಾರ್ ಅವರ ಬಣ ಮೇ 15ರ ಗಡುವನ್ನು ಕೊಡೋದ್ರ ಮುಖಾಂತರ ಮತ್ತೊಂದು ಕಡೆಗೆ ಅವರ ಸಹೋದರ DK ಸುರೇಶ್ ಅವರು ತಾಳಿದವನು ಬಾಳಿಯಾನು ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ತಾಳ್ಮೆಯ ಅಸ್ತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಇದೀಗ ಸಹಜವಾಗಿ ಸಚಿವ ಸಂಪುಟ ಪುನರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯೋ ಅನ್ನುವಂಥ ಗೊಂದಲವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನವಿತಾ ಈಗ ಸಚಿವ ಸಂಪುಟ ವಿಚಾರದಲ್ಲೂ CM ಹೇಳಿದ್ರು ಇನ್ನೂ ಕೂಡ ಕರೆದಿಲ್ಲ, ನಾನು ಕೂಡ ಹೋಗೋದಿಲ್ಲ, ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ನೋಡೋಣ ಅನ್ನುವಂಥ ರೀತಿ ಹೇಳಿದ್ರೆ, ಸಚಿವ ಸಂಪುಟ ಪುನರಚನೆ ವಿಚಾರವೂ ಕೂಡ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ ಅನ್ಸುತ್ತಾ ಹೇಗೆ ಅಂತ? ಸಚಿವ ಸಂಪುಟ ಪುನರಚನೆ ಆಗಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಸದ್ಯದ ಮಟ್ಟಿಗಿದೆ ಎನ್ನುವಂಥದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರು ಮತ್ತು ರಾಜಕೀಯ ವಿಶ್ಲೇಷಕರ ಮಾತು. ಯಾಕಂತ ಹೇಳಿದ್ರೆ ಮೇ 20ನೇ ತಾರೀಕು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸ್ತಾ ಇದೆ. ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಅದು ಆಡಳಿತಾತ್ಮಕವಾಗಿ ಪರಿಣಾಮ ಬೀರಿಲ್ಲ, ಪಕ್ಷಕ್ಕೆ ಮತ್ತು ಜನಸಾಮಾನ್ಯರಿಗೆ ಎಲ್ಲ ಒಂದು ಕಡೆಯಾಗಿ ಅದು ಪಾಸಿಟಿವ್ ಆಗಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಇದಕ್ಕೆ ಒಂದು ಮೇಜರ್ ಸರ್ಜರಿ ಮಾಡಬೇಕು ಅನ್ನುವಂಥದ್ದು ಹಿರಿಯ ಶಾಸಕರ ವಾದ. ಸೊ ಹೀಗಾಗಿ ಹಿರಿಯ ಶಾಸಕರ ತಂಡ ನಾಳೆ ಅಥವಾ ನಾಡಿದ್ದು ಹೈಕಮಾಂಡನ್ನು ಮತ್ತೆ ಭೇಟಿ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಹಿರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುಮಾರು 40 ಮಂದಿ ಹೆಚ್ಚು ಶಾಸಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ನಮ್ಮ ಮುಂದೆ ಇಲ್ಲ ಅನ್ನುವಂಥ ಮಾತು. ಸಹಜವಾಗಿ ಇದೀಗ ಸಚಿವ ಸಂಪುಟ ಪುನರಚನೆ ಆಗ್ಬೋದು ಅನ್ನುವಂಥ ಒಂದು ಸುಳಿವು ಅಂಥದ್ದೊಂದು ವಿಶ್ವಾಸದಲ್ಲಿ ಹಿರಿಯ ಶಾಸಕರು ಇದ್ದಾರೆ. ಸೊ ಇದೇ ಕಾರಣಕ್ಕೋಸ್ಕರವಾಗಿಯೇ ತವರಿನಲ್ಲಿ ನಿಂತು CM ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷಗಳ ಕಾಲ ಮುಂದುವರಿತೀನಿ, ಸದ್ಯಕ್ಕೆ ನನ್ನನ್ನು ಹೈಕಮಾಂಡ್ ನವದೆಹಲಿಗೆ ಕರೆದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು. DMK ಜೊತೆಗಿನ 55 ವರ್ಷಗಳ ಮೈತ್ರಿಯನ್ನ ತೋರಿದಿದೆ ಕಾಂಗ್ರೆಸ್. TVKಗೆ ಅಧಿಕೃತವಾಗಿ ಇದೀಗ ಬೆಂಬಲವನ್ನು ಕಾಂಗ್ರೆಸ್ ಸೂಚಿಸಿದೆ. ನಿನ್ನೆ ಸಾಕಷ್ಟು ಕುತೂಹಲ ಇತ್ತು, ಕಾಂಗ್ರೆಸ್ ಒಂದು ಶಾಸಕರುಗಳಿಗೆ ಯಾವುದೇ ರೀತಿಯ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತಟಸ್ಥ ಧೋರಣೆಯನ್ನ ಅನುಸರಿಸಿದ್ರು. ಆದರೆ ಇದೀಗ ಅಧಿಕೃತವಾಗಿ ಬೆಂಬಲವನ್ನ ಕಾಂಗ್ರೆಸ್ ಸೂಚಿಸಿದೆ. ಈ ಮೂಲಕ 55 ವರ್ಷಗಳ DMK ಜೊತೆಗಿನ ಮೈತ್ರಿಯನ್ನ ಕಾಂಗ್ರೆಸ್ ತೊರೆದಿದೆ. ನಟ ವಿಜಯ್ ಭೇಟಿಯಾಗಿ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಈಗ ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ನೀಡಲು ವಿಜಯ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಜಯ್ ಸಂಪುಟದಲ್ಲಿ ಇರಲಿದ್ದಾರೆ. ಕಾಂಗ್ರೆಸ್ನ 2 ಲೀಡರ್ ಬೆಂಬಲ ನೀಡಿದ ಬೆನ್ನಲ್ಲೇ ಪಕ್ಷಗಳ ನಡುವೆ ಒಪ್ಪಂದವೂ ಕೂಡ ಆಗಿದೆ. 2 ಸಚಿವ ಸ್ಥಾನ ಕಾಂಗ್ರೆಸ್ಗೆ ಫಿಕ್ಸ್ ಅನ್ನುವಂತಹ ಬೇಡಿಕೆ ಕೂಡ ಈಗಾಗಲೇ ಕಾಂಗ್ರೆಸ್ನವರು ಇಟ್ಟಿದ್ರು. ಅದಕ್ಕೆ ಒಪ್ಪಿಗೆಯನ್ನು ಕೂಡ ವಿಜಯ್ ಅವರು ನೀಡಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಇದೀಗ DMK ಜೊತೆಗಿನ ಸಖ್ಯವನ್ನ ಮುರಿದಿರುವ ಕಾಂಗ್ರೆಸ್ ಇದೀಗ TVK ಜೊತೆಗೆ ತನ್ನ ಸಖ್ಯವನ್ನ ಕಂಟಿನ್ಯೂ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ. ಬೆಂಬಲ ವಿಷಯದಲ್ಲಿ AIADMKಯಲ್ಲೇ ಬಿರುಕುಂಟಾಗಿದೆ. ವಿಜಯ್ಗೆ AIADMKಯ 3/2 ಶಾಸಕರು ಬೆಂಬಲವನ್ನ ನೀಡಲಿದ್ದಾರೆ. ಈಗಾಗಲೇ ಒಂದ್ ಕಡೆ ಯಾರಿಗೆ ವಿಜಯ್ ಅವರಿಗೆ ಬೆಂಬಲದ ವಿಚಾರವನ್ನ ಗಮನಿಸಿದ್ರೆ ಅವರು ಈ ಹಿಂದೆ ಕೂಡ ಹೇಳ್ತಾ ಇದ್ರು, DMK ಮತ್ತು AIADMK ಅವರಿಗೆ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಆದರೆ ಅದರ ಒಳಗಿರುವಂತಹ ಶಾಸಕರು ಬೆಂಬಲವನ್ನ ಕೊಟ್ರೆ ಆ ರೀತಿಯ ಬೆಳವಣಿಗೆಗಳು ಕೂಡ ಈಗ ನಡೀತಾ ಕಾಣಿಸ್ತಾ ಇದೆ. AIADMKಯಲ್ಲೇ ಬಿರುಕುಂಟಾಗಿದೆ. ವಿಜಯ್ಗೆ AIADMKಯ 3/2 ಶಾಸಕರು ಬೆಂಬಲವನ್ನ ನೀಡುವಂತಹ ಸಾಧ್ಯತೆಗಳು ಇದೆ. ಪಳನಿಸ್ವಾಮಿಯನ್ನ ಬಿಟ್ಟು ಇದೀಗ ಶಾಸಕರುಗಳೇ ಸಭೆ ಮಾಡಿದ್ದಾರೆ. 35ಕ್ಕೂ ಅಧಿಕ ಶಾಸಕರು ವಿಜಯ್ಗೆ ಬೆಂಬಲವನ್ನ ಕೊಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಂತೂ ಬೆಂಬಲವನ್ನ ಘೋಷಣೆ ಮಾಡಿದೆ. DMKಯ ಮೈತ್ರಿಗೆ ಬಾಯ್ ಹೇಳಿದೆ. TVK ಮೈತ್ರಿಗೆ ಕಾಂಗ್ರೆಸ್ ಜೈಕಾರ ಹಾಕಿದೆ. ಎಡಪಕ್ಷಗಳ ಬೆಂಬಲವನ್ನ ಕೂಡ ವಿಜಯ್ ಕೋರಿದ್ರು. ಅದರಲ್ಲಿ CPM, CPIM, PMK ಎಲ್ಲರೂ ಕೂಡ ವಿಜಯ್ ಪಕ್ಷದತ್ತ ಈಗಾಗಲೇ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ಮಂಡನೆಯನ್ನ ಮಾಡ್ತಾರೆ ವಿಜಯ್.
ಪ್ರಮುಖವಾಗಿ ನಿನ್ನೆನೆ ಇಮೇಲ್ ಮೂಲಕ ಪತ್ರವನ್ನ ರವಾನೆ ಮಾಡಿದ್ರು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತಹ ಹಿನ್ನೆಲೆಯಲ್ಲಿ. ಇನ್ನು ನಾಳೆ ಚೆನ್ನೈನಲ್ಲಿ ಜನನಾಯಕನ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಿಎಂ ಆಗಿ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ನೆಹರು ಸ್ಟೇಡಿಯಂನಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 22ನೇ ಮುಖ್ಯಮಂತ್ರಿಯಾಗಿ ನಾಳೆ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಯಾರೂ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ 108 ಸ್ಥಾನಗಳನ್ನು ಪಡೆದುಕೊಂಡು ಬಹುಮತವನ್ನ ಪಡೆದುಕೊಂಡಿತ್ತು ವಿಜಯ್ ಅವರ ಟಿವಿಕೆ ಪಕ್ಷ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಅಂತರ ಕೂಡ ಇತ್ತು ಕ್ಷೇತ್ರಗಳ ವಿಚಾರದಲ್ಲಿ, ಸ್ಥಾನಗಳ ವಿಚಾರದಲ್ಲಿ. ಯಾಕಂದ್ರೆ 118 ಆಗಬೇಕಿತ್ತು ಸರಳ ಬಹುಮತ ಪಡೆದು ಅಧಿಕಾರವನ್ನ ಆರಂಭ ಮಾಡೋದಕ್ಕೆ. ಆದರೆ ಇದೀಗ ಬೇರೆ ಪಕ್ಷಗಳ ಬೆಂಬಲವನ್ನ ಕೂಡ ಪಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಳೆ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ವಿಜಯ್ ಅವರು. ಜೋಸೆಫ್ ವಿಜಯ್ ನಾಳೆಯಿಂದ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ, ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ನಿನ್ನೆ ಒಂದಷ್ಟು ರೀತಿಯಂತಹ ಗೊಂದಲಗಳಿತ್ತು. ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರಾ ಇಲ್ವಾ, ಯಾಕಂದ್ರೆ ತಟಸ್ಥ ಧೋರಣೆಯನ್ನ ಅನುಸರಿಸಿದ್ರು. ಆದರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದೆ. ಜೊತೆಗೆ ಎಐಎಡಿಎಂಕೆಯ ಶಾಸಕರುಗಳು ಕೂಡ ಇವರ ಜೊತೆ ಹೋಗುವಂತಹ ಮನಸ್ಸನ್ನ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ತಮಿಳುನಾಡಿನಲ್ಲಿ? ನವಿತಾ, ನಾಳೆಯಿಂದ ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ಶುರುವಾಗ್ತಾ ಇರುವಂಥದ್ದು. ಈಗಾಗಲೇ 108 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ನಟ ವಿಜಯ್ ಅವರು ಟಿವಿಕೆ ಪಕ್ಷದ ನಾಯಕರು. ಈಗ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ 22ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸಾಕಷ್ಟು ಕ್ಷಿಪ್ರ ಬೆಳವಣಿಗೆ ತಮಿಳುನಾಡಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆಗೆ 108 ಶಾಸಕರನ್ನು ಟಿವಿಕೆ ಪಕ್ಷ ಗೆದ್ದಿದೆ. ಆದರೆ 118 ಮ್ಯಾಜಿಕ್ ನಂಬರ್ ದಾಟಬೇಕು. ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಶಾಸಕರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ, ಪಕ್ಷೇತರ ಶಾಸಕರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಸಕ್ಸಸ್ ಕೂಡ ಆಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ 5 ಶಾಸಕರು ಕೂಡ ಗೆದ್ದಿದ್ರು. ಈಗ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ರು ನಟ ವಿಜಯ್ ಅವರು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವರು ಶಾಸಕರು ಕೂಡ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಬೆಂಬಲದ ಪತ್ರವನ್ನು ಕೂಡ ಈಗ ನಟ ವಿಜಯ್ ಅವರಿಗೂ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈಗ ನಟ ವಿಜಯ್ ಅವರು ಟಿವಿಕೆ ಪಕ್ಷದಿಂದ ನೇರವಾಗಿ ತಮಿಳುನಾಡಿನ ಚೆನ್ನೈನಲ್ಲಿರ್ತಕ್ಕಂಥ ಟಿವಿಕೆ ಪಕ್ಷದಿಂದ ನೇರವಾಗಿ ಗವರ್ನರ್ ಭೇಟಿಗೆ ಹೋಗಿದ್ದಾರೆ. ಅಲ್ಲಿ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕು ಮಂಡನೆಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಮುಖ್ಯಮಂತ್ರಿಗಳಾಗಿ, ಅಂದರೆ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಸೇರಿಸೋದ್ರ ಮುಖಾಂತರವಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಒಂದು ಭರವಸೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಜನರಿಗೆ ಸಂದೇಶ ಕೊಡುವಂಥದ್ದು ಮತ್ತು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡುವಂತ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಒಂದು ಕಡೆಗೆ ಈಗಾಗಲೇ ಕಾಂಗ್ರೆಸ್ ಶಾಸಕರ ಬೆಂಬಲದ ಜೊತೆಗೆ ಉಳಿದಿರ್ತಕ್ಕಂಥ 5 ರಿಂದ 6 ಜನ ಶಾಸಕರು ಬೆಂಬಲ ಕೂಡ ಅತ್ಯಗತ್ಯ ಆಗುತ್ತೆ. ಹಾಗಾಗಿನೇ ಸಿಪಿಐ, ಸಿಪಿಎಂ ಅದ್ರ ಜೊತೆಗೆ ವಿಸಿಕೆ ಪಕ್ಷದ ಶಾಸಕರನ್ನು ಕೂಡ ಇಲ್ಲೊಂದು ಕಡೆ ಬೆಂಬಲವನ್ನು ನಟ ವಿಜಯ್ ಅವರು ಕೂಡ ಕೋರಿದ್ದಾರೆ. ಆದರೆ ಆ ಪಕ್ಷದ ಶಾಸಕರು ಇನ್ನೂ ಕೂಡ ತಮ್ಮ ನಡೆಯನ್ನು ವ್ಯಕ್ತಪಡಿಸಿಲ್ಲ. ಅಂದರೆ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂಥದ್ದು ಇನ್ನೂ ಕೂಡ ತಮ್ಮ ಗುಟ್ಟನ್ನು ಹಾಗೆ ಇಟ್ಕೊಂಡಿದ್ದಾರೆ, ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಆದರೆ ಈಗ ನಟ ವಿಜಯ್ ಅವರು ಕೇವಲವಾಗಿ ಕಾಂಗ್ರೆಸ್ ಶಾಸಕರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡುವಂತ ಕೂಡ ಸನ್ನದ್ಧವಾಗಿರುವಂಥದ್ದು. ಹಾಗಾಗಿನೇ ಕಾಂಗ್ರೆಸ್ ಶಾಸಕರು ಯಾವಾಗ ಬಂದು ತಮಗೆ ಬೆಂಬಲವನ್ನು ಕೊಟ್ಟರು, ಅದಾದ ಬಳಿಕವಾಗಿ ಕೆಲವೇ ಕ್ಷಣಗಳಲ್ಲಿ ಚೆನ್ನೈನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ಏನೆಲ್ಲ ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅದ್ರ ಬಗ್ಗೆ ವಿವರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಎಐಡಿಎಂಕೆ, ಅಣ್ಣಾ ಡಿಎಂಕೆ ಏನು ಪಕ್ಷ ಇದೆ, ಅದು ಕಳೆದ 10 ವರ್ಷಗಳಿಂದನೂ ಕೂಡ ಅಧಿಕಾರದಲ್ಲಿದ್ದೇನೆ ಪರದಾಡ್ತಾ ಇದೆ. ಈಗಾಗಲೇ ಎಲ್ಲೋ ಒಂದು ಕಡೆಗೆ ಜಯಲಲಿತಾ ಹೋದ ಬಳಿಕವಾಗಿ ಅಲ್ಲಿ ಸ್ಟಾಲಿನ್ ಅವರು ಅಧಿಕಾರವನ್ನು 2 ಟರ್ಮ್ ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ. ಈಗ ಡಿಎಂಕೆ ಕೂಡ ಸೋತಿದೆ. ಇಲ್ಲೊಂದು ಕಡೆ ಎಐಡಿಎಂಕೆ ಅವರು ಕೂಡ ಅಲ್ಲಿ ಸರ್ಕಾರವನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಬಹಳ ಶ್ರಮವನ್ನು ಕೂಡ ಹಾಕಿದ್ರು. ಆದ್ರೆ ಈಗ ಅಷ್ಟು ತಕ್ಕಂತೆ, ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ. ಈಗ ಏನು ಶಾಸಕರು ಗೆದ್ದಿಲ್ಲ. ಹಾಗಾಗಿನೇ ಇಲ್ಲೊಂದು ಕಡೆ ಎಐಡಿಎಂಕೆಯ 35ಕ್ಕೂ ಹೆಚ್ಚು ಜನ ಶಾಸಕರು ಟಿವಿಕೆ ಪಕ್ಷದ ಜೊತೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನು ಮಾಡಿದ್ದಾರೆ. ಆದರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ಜೊತೆ ಹೋಗುವಂತ ಒಂದು ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ಹೇಳಿದ್ದಾರೆ. ಆದರೆ ಉಳಿದಿರ್ತಕ್ಕಂಥ ಬೇರೆ ಟೀಮ್, ಅಂದರೆ ಅಲ್ಲೇ 2 ಬಣ ಆಗೋದ್ರ ಮುಖಾಂತರವಾಗಿ ಒಂದು ಬಣ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಇಲ್ಲೊಂದು ಕಡೆ ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿನೇ ಸಾಕಷ್ಟು ಕುತೂಹಲಕಾರಿಯಾದಂಥ ಬೆಳವಣಿಗೆಗಳು
ಆಗ್ತಿರುವಂಥದ್ದು, ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕಂತೂ ವಿಜಯ್ ಅವರು ಕಾಂಗ್ರೆಸ್ ಶಾಸಕರ ಬೆಂಬಲದೊಂದಿಗೆ ಉಳಿದಿರ್ತಕ್ಕಂಥ VCK ಮತ್ತು CPIM CPI ಇಷ್ಟು 6 ಜನ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿಗೆ 118 ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆಗೊಂದು ವೇಳೆ ಏನಾದರೂ ADMK ಶಾಸಕರು ಬಂದರೂ ಕೂಡ ಅವ್ರನ್ನ ಎಲ್ಲೊಂದು ಕಡೆ ಬೇಷರದ ಬೆಂಬಲವನ್ನು ಅವ್ರು ವ್ಯಕ್ತಪಡಿಸಿದ್ರೆ ಅವ್ರಿಗೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರವಾಗಿ ಕಾಂಗ್ರೆಸ್ನ 5 ಶಾಸಕರು ಏನು ಬೆಂಬಲವನ್ನು ಕೊಟ್ಟಿದ್ದಾರೆ, ಅವರಿಗೆ 2 ಮಂತ್ರಿಮಂಡಲದಲ್ಲಿ 2 ಮಂತ್ರಿ ಸ್ಥಾನವನ್ನು ಕೊಡುವಂಥ ನಿಟ್ಟಿನಲ್ಲಿ ವಿಜಯ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಕಾಂಗ್ರೆಸ್ ಶಾಸಕರ ಬೆಂಬಲ ಮತ್ತು ಪಕ್ಷೇತರ ಶಾಸಕರ ಬೆಂಬಲದೊಂದಿಗೆ ಇದೀಗ ಇಲ್ಲೊಂದು ಕಡೆ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಗವರ್ನರ್ ಭೇಟಿಯನ್ನು ಮಾಡಿದರೆ, ಒಂದು ವೇಳೆ ಗವರ್ನರು ಏನಾದರೂ ಪದಗ್ರಹಣಕ್ಕೆ ನಾಳೆ ಅವಕಾಶ ಮಾಡಿಕೊಟ್ಟಿದೆ, ಅದರಲ್ಲಿ ನಾಳೆ ಮೇ 7ನೇ ತಾರೀಕು ಆಗಿರೋದ್ರಿಂದ ಒಳ್ಳೆ ದಿನ, ಒಳ್ಳೆ ಟೈಮ್ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾಳೆಯೇ ತಮಿಳುನಾಡು ರಾಜ್ಯದ 27ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ವಲ್ಲ, ಲೋಕಭವನಕ್ಕೆ ತೆರಳಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡೋದಿಕ್ಕೆ ಇದೀಗ TVK ಪಕ್ಷದ ಮುಖ್ಯಸ್ಥರಾಗಿರುವಂತಹ, ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಆಗಲಿರುವಂತಹ ಜೋಸೆಫ್ ವಿಜಯ್. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅಧಿಕಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ, ಸರ್ಕಾರವನ್ನ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಹಕ್ಕು ಮಂಡನೆ ಮಾಡೋದಕ್ಕೂ ಕೂಡ ಇದೀಗ ರಾಜ್ಯಪಾಲರ ಬಳಿಗೆ TVK ಮುಖ್ಯಸ್ಥರಾಗಿರುವಂತಹ ಜೋಸೆಫ್ ವಿಜಯ್ ಅವರು ತೆರಳಿ ರಾಜ್ಯಪಾಲರಲ್ಲಿ ಪರ್ಮಿಷನ್ ಅನ್ನ ಪಡೆದುಕೊಳ್ಳಲಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಈಗ ಪಕ್ಷಗಳ ಬೆಂಬಲ ಕೂಡ ಬೇಕು. ನೋಡ್ತಾ ಇದ್ದೀರಲ್ಲ ನೀವು, ಈಗ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿಗೆ ತೆರಳಿ, ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಅಲ್ಲಿ ಹಕ್ಕುಪತ್ರ ಮಂಡನೆ ಮಾಡೋದಕ್ಕೆ ಕೂಡ ಅಲ್ಲಿ ಅವಕಾಶವನ್ನ ಕೇಳಿದ್ದಾರೆ ವಿಜಯ್ ಅವರು. ನಾಳೆಯ ದಳಪತಿಯ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರುಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ಅಧಿಕೃತವಾಗಿ ಬೆಂಬಲವನ್ನ ನೀಡಿದ್ದಾರೆ. ಅದರ ಜೊತೆಗೆ ಉಳಿದ ಪಕ್ಷೇತರರ ಬೆಂಬಲವನ್ನ ಪಡೆದುಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ತಯಾರಾಗಿರುವಂತಹ ವಿಜಯ್ ಅವರು ಇದೀಗ ರಾಜ್ಯಪಾಲರಲ್ಲಿ ಹಕ್ಕು ಮಂಡನೆ ಮಾಡಲಿದ್ದಾರೆ. ಇನ್ನೂ ಆರಿಲ್ಲ ದಾವಣಗೆರೆಯ ಬೈ ಎಲೆಕ್ಷನ್. ವಿವಾದದ ಬಿಸಿ. ನ್ಯೂಸ್ 18 ಜೊತೆಗೆ MLC ಅಬ್ದುಲ್ ಜಬ್ಬಾರ್ ಮಾತಾಡಿದ್ದಾರೆ. ಜಮೀರ್ ಅಹಮದ್ ದಾವಣಗೆರೆಗೆ ಬಂದಿದ್ದಕ್ಕೆ ಗೆದ್ವಿ ಅನ್ನುವಂತಹ ಒಂದು ಮಾತನ್ನ ಅಬ್ದುಲ್ ಜಬ್ಬಾರ್ ಅವರು ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಅವರು ಮಾತಾಡಿದ್ದಾರೆ. ದಾವಣಗೆರೆ ದಕ್ಷಿಣದ ವಿವಾದದ ಬಿಸಿ ಇದೆಯಲ್ಲ, ಇನ್ನೂ ಕಡಿಮೆ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಗೆದ್ದ ಬಳಿಕ ಕೂಡ ಈ ವಿಚಾರ ಇನ್ನೂ ಚರ್ಚೆ ಆಗ್ತಾನೆ ಇದೆ. ಒಂದು ವೇಳೆ ಸಚಿವ ಜಮೀರ್ ಅಹಮದ್ ಬರದಿದ್ರೆ ಅಸಮಾಧಾನ ಇನ್ನೂ ಹೆಚ್ಚುತ್ತಾ ಇತ್ತು. ಜಮೀರ್ ಅಹಮದ್ ಅವರನ್ನ ತೆಗಿಬೇಕು ಅಂದ್ರೆ ಅವರಿಷ್ಟ, ನನ್ನ ವಿರುದ್ಧ ಕ್ರಮ ಯಾಕಾಯ್ತು ಅನ್ನೋದು ಈಗಲೂ ಗೊತ್ತಿಲ್ಲ ಅನ್ನೋದನ್ನ ಅಬ್ದುಲ್ ಜಬ್ಬಾರ್ ಅವರು ಹೇಳಿದ್ದಾರೆ. CM ನಮ್ಮನ್ನ ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪರಾಮರ್ಶೆ ಮಾಡಬೇಕು. ಪಕ್ಷ ಗೆದ್ದಿದೆ, ನಾವು ವಿರೋಧ ಮಾಡಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ. ನಾವು SDPI ಅಭ್ಯರ್ಥಿಗೆ ಬೆಂಬಲವನ್ನ ಕೊಟ್ಟಿಲ್ಲ, ನನ್ನ ವಿರುದ್ಧದ ಕ್ರಮವನ್ನ ಮರುಪರಿಶೀಲಿಸಬೇಕು ಅಂತ MLC ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ. ಇನ್ನು ಅಬ್ದುಲ್ ಜಬ್ಬಾರ್ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶ ಹೊರಬಿದ್ದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KPCCಯಿಂದ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂದರೆ, ಮತ್ತೊಂದು ಕಡೆಗೆ SDPIಗೆ ಬಿದ್ದಿರ್ತಕ್ಕಂಥ ಮತಗಳ ಸಂಖ್ಯೆ ಬಗ್ಗೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ಗೆ ಕಡಿಮೆ ಅಂತರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಮಾತನಾಡಿಸಿ ಸರ್. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ KPCC ಅಧ್ಯಕ್ಷರು ಕೈಗೊಂಡಿರುವಂಥ ಕ್ರಮ ಸರಿಯಾಗಿದೆ ಅಂತ. ಅವರಿಗೆ ಅನಿಸಿದ್ದಲ್ಲಿ ಅದು ಸರಿಯಾಗಿದ್ದರೆ ಸರಿಯಾಗಿರಲಿ, ಏನು ಪ್ರಾಬ್ಲಮ್ ಇಲ್ಲ. ನಮಗೇನಂತದೇನು ಅದು ಸರಿಯಾಗಿಲ್ಲ ಅಂತ ಹೇಳೋಂಥ ಏನು ನಮಗೇನು ಬರಲಿಲ್ಲ. ಸರಿಯಾಗಿದ್ದರೆ ಅವ್ರಿಗೆ ಸರಿ ಅನಿಸಿದ್ದಲ್ಲಿ ಸರಿ ಇರಲಿ, ನಮಗೇನಿಲ್ಲ. ನಮಗೆ ಯಾಕೆ ಮಾಡಿದಾರಂತ ನಮ್ಗೆ ಇವತ್ತು ತನಕ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದ ಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಅಷ್ಟೇ. ಮುಖ್ಯಮಂತ್ರಿಗಳು ಜೊತೆ ನೀವೇನು ಚರ್ಚೆ ಮಾಡಲಿಲ್ವಾ ಸರ್? ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಮ್ಮ ರಕ್ಷಣೆಗಿದ್ದಾರೆ, ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್, ಜಮೀರ್ ಅಹಮದ್ ಅವರು ರಕ್ಷಣೆಗಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಆದ್ರೆ ಚರ್ಚೆನೂ ಆಗ್ತಾ ಇದೆ, ನಮಗೆ ಭರವಸೆನೇ ಇದೆ ನ್ಯಾಯ ನೀತಿಯಾಗಿ ಮುಖ್ಯಮಂತ್ರಿಯವರು ಕ್ರಮ ತಗೊತಾರೆ ಅಂತ. ಅದ್ರ ಮೇಲೆ ಭರವಸೆ ಇಟ್ಕೊಂಡು ಅದೀವಿ ನಾವು.
ಅದರ ಮೇಲೆ ನಮ್ಮದೇ ಒಂದು ಏನಾದ್ರು ತಪ್ಪಿದ್ರೆ ತೋರಿಸ್ಲಿ, ಅವರು ತೋರಿಸಿ ಆಮೇಲೆ ಏನು ಬೇಕಾದ್ರೂ ಆಕ್ಷನ್ ತಗೊಳ್ಳಿ, ಅದಕ್ಕೆ ನಾವು ತಯಾರ. ಮುನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಸರ್. ಹೀಗಾಗಿ ತಮ್ಮ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಕಂಟಕ ಆಗಲ್ವಾ ಸರ್ ಇದು? ಅದು MLCಗೂ ನಮ್ಮ ಉಚ್ಚಾಟನೆಗೂ ಸಂಬಂಧ ಬೆಳಗ್ಗೆ ಸರ್ ನೇರ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಏನಾದರೂ ಸಿದ್ದರಾಮಯ್ಯನವ್ರ ಬಣನ ಟಾರ್ಗೆಟ್ ಮಾಡೋವಂಥ ಒಂದು ಷಡ್ಯಂತ್ರ ನಡೆದಿದೆಯಾ ಸರ್? ಯಾಕೆಂದರೆ ನಜೀರ್ ಅಹಮದ್ ಕೈ ಬಿಟ್ಟರು ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ, ನಿಮ್ಮನ್ನು ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ತಲೆದಂಡ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಆಂತರಿಕವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲ ಒಂದು ಕಡೆಗೆ CM ಬಣದವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಪಕ್ಷದಲ್ಲಿ ಅಂತ? ನಾನು ಹೋದ ಸರ್ತಿನೂ ನಿಮ್ಗೆ ಹೇಳಿದ್ದೆ, ದಾವಣಗೆರೆ ಸೌತ್ನಲ್ಲಿ ಜಮೀರ್ ಅಹಮದ್ 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಬಂದು ಹೋಗಿದ್ದಕ್ಕೆ ಇವತ್ತು ರಿಸಲ್ಟ್ ಕನಿಷ್ಠ ಪಕ್ಷ 5,500 ಲೀಡಿಂಗಿಂದ ನಾವು ಗೆದ್ದಿದ್ದೀವಿ. ಆಕಸ್ಮಿಕ ಅವರು ಬಂದಿಲ್ಲ ಅಂದರೆ ಭಾಳ ಜನ ಅದರಲ್ಲಿ ಒಂದು ಡೌಟ್ ಇತ್ತು. ಆ ಒಂದು ವಿಚಾರವಾಗಿ ಜಮೀರ್ ಅಹಮದ್ ಬಂದಿದ್ದಕ್ಕೆ ನಮಗೆ ಉಪಯೋಗ ಆಗಿದೆ, ಕಾಂಗ್ರೆಸ್ ಗೆದ್ದಿದೆ. ಅದ್ರ ಜೊತೆಗೆ ಕೇರಳದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಓಪನ್ ಆಗಿ ಎಲ್ಲ ಟಿವಿಯರು ಕೇರಳ ಟಿವಿಯರು ಹೇಳ್ತಿದ್ದಾರೆ. 100 ಮೇಲೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಿಗೆ 30-40 ಕಾನ್ಸ್ಟಿಟ್ಯೂನ್ಸಿ ಜವಾಬ್ದಾರಿ ಕೊಟ್ಟಿದ್ರಂತೆ. ಅದರಲ್ಲಿ 90% ಕಾನ್ಸ್ಟಿಟ್ಯೂನ್ಸಿಗಳು ಗೆದ್ದಿದ್ದಾವೆ ಅಂತ ನಿನ್ನೆ ಎಲ್ಲ ರಿಪೋರ್ಟ್ ಬಂದಿದೆ. ಇದರ ಮೇಲೇನು ಅವರಿಗೆ ತೆಗಿಬೇಕಂದ್ರೆ ಅವರು ಇಷ್ಟ, ಅದಕ್ಕೇನು ಮಾಡೋಕ್ಕಾಗ್ತದೆ ನಾವು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರೈಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ದಾವಣಗೆರೆ ದಕ್ಷಿಣದ ನೂತನ ಶಾಸಕರಾಗಿರುವ ಸಮರ್ಥ್ ಶಾಮನೂರ್ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು. ದಾವಣಗೆರೆ ಜಿಲ್ಲೆಯ ಮತದಾರರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿದ್ರು. ನನ್ನ ಪರ ಪ್ರಚಾರ ನಡೆಸಿದ ಹಿರಿಯ ನಾಯಕರು, ಕಾರ್ಯಕರ್ತರಿಗೆ ಧನ್ಯವಾದ. ಚುನಾವಣೆ ವೇಳೆ ಪಕ್ಷಗಳ ಮಧ್ಯೆ ಫೈಟ್ ಇದ್ದೇ ಇರುತ್ತೆ. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಜನರಿಗಾಗಿ ನಮ್ಮ ಮನೆ ಬಾಗಿಲು, ಆಫೀಸ್ ಬಾಗಿಲು, ಮನದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ ಸಮರ್ಥ್ ಶಾಮನೂರ್ ಹೇಳಿದ್ದಾರೆ. ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳೋಕ್ಕೆ, ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದರು ಎಲ್ಲರಿಗೂ ಧನ್ಯವಾದಗಳು. ಕೊನೆಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಎಲೆಕ್ಷನ್ಗಳಲ್ಲಿ ಕೌಂಟಿಂಗ್ ಸಮಯನಲ್ಲಿನೂ ಪಕ್ಷ ಇರ್ತೈತೆ ರೀ. ಎಲ್ಲರಿಗೂ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಮನಸ್ಸಿನಲ್ಲಿ ಇರ್ತೈತೆ. ಆದರೆ ಒಬ್ಬರು ಗೆದ್ದ ಮೇಲೆ ಅವ್ರದ್ದು ಧರ್ಮ ಎಲ್ಲರನ್ನ ಒಗ್ಗಟ್ಟಾಗೆ ಇಟ್ಕೊಂಡು ಮುಂದೆ ಹೋಗೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು, ಕೆಲಸಗಳು ಮುಂದುವರಿಯೋದು ನಮ್ಮದು ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರಲಿ, ನೀವು ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗಿಲು, ನಮ್ಮ ಆಫೀಸ್ ಬಾಗಿಲು, ನಮ್ಮ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗ್ದಿರ್ತವೆ. ಯಾಕಂದರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ಮಿನಿಸ್ಟರ್ಶಿಪ್ರಾ ಅದೆಲ್ಲ ಹಿರಿಯರ ಮೇಲ್ರಿ ಸರ್. ಹೈಕಮಾಂಡ್ ಹಿರಿಯರು ಅಂದರೆ ಎಲ್ಲರೂ ನನಗಿಂತ ಹಿರಿಯರು. ಸೊ ಅವರೆಲ್ಲ ಡಿಸೈಡ್ ಮಾಡಲಿ ಸರ್. ಚಿತ್ರದುರ್ಗದಲ್ಲಿ ಇದೇ 9ನೇ ತಾರೀಕು BS ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆ ಚಿತ್ರದುರ್ಗದಲ್ಲಿ BY ವಿಜೇಂದ್ರ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು. ಅಭಿಮಾನೋತ್ಸವಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ, ನಿರೀಕ್ಷೆ ಮೀರಿ ಮಾಡ್ತಾ ಇದ್ದೇವೆ. BYS ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸುತ್ತಿದ್ದಾರೆ. 1000ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುತ್ತಿದ್ದಾರೆ. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಆಗಮಿಸುತ್ತಿದ್ದಾರೆ ಅಂತ ವಿಜೇಂದ್ರ ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿ ಆದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇ 9ನೇ ತಾರೀಕು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರಮಾಣ ವಚನ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ನಿಗದಿ ಆಗಿರುವ ಪರಿಣಾಮವಾಗಿ ಮಾನ್ಯ ಅಮಿತ್ ಶಾಜಿಯವರು 12:15 ಅಲ್ಲಿಂದ ಹೊರಟು ನೇರವಾಗಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ವೇದಿಕೆಗೆ ಬರ್ತಾರೆ. 3:45 ಮಾನ್ಯ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ 2 ಗಂಟೆಯಿಂದ 5 ಗಂಟೆವರೆಗೂ ಈ ಕಾರ್ಯಕ್ರಮ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗ್ತದೆ.